ನಮ್ಮ ಏನ್ಷಿಯಂಟ್ ಇಂಡಿಯನ್ಸ್ಗೆ ಎಷ್ಟೊಂದು ನಾಲೆಡ್ಜ್ ಇತ್ತು, ಎಷ್ಟೊಂದು ಅಡ್ವಾನ್ಸ್ಡ್ ಆಗಿ, ಎಷ್ಟೊಂದು ಟೆಂಪಲ್ಸ್ ಬಿಲ್ಡ್ ಮಾಡೋರು, ಎಷ್ಟೊಂದು ಸ್ಕಲ್ಪ್ಚರ್ಸ್ ಬಿಲ್ಡ್ ಮಾಡೋರೆ. ಒಂದು ಬೇಬಿ ಫೀಟಸ್ ಫಾರ್ಮೇಷನ್ ಇಂದ ಆ ಬೇಬಿ ಹೆಂಗ್ ಗ್ರೋ ಆಗ್ತದೆ ಅಂತ ಒಂದ್ ಕಡೆ ಕೆತ್ತನೆ ಮಾಡಿದೆ. ಯಾವುದೇ ಸ್ಕ್ಯಾನರ್ ಇಲ್ಲದ ಟೈಮ್ ಸೂರ್ಯನಿಂದ ಭೂಮಿಗೆ ಎಷ್ಟು ಡಿಸ್ಟೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ, ಸ್ಪೀಡ್ ಆಫ್ ಫ್ಲೈಟ್ ಕ್ಯಾಲ್ಕುಲೇಟ್ ಮಾಡ, ಎಷ್ಟೊಂದು ಪ್ಲಾಸ್ಟಿಕ್ ಸರ್ಜರೀಸ್ ಮಾಡಿದೆ. ಈ ಡೆಲ್ಲಿಯಲ್ಲಿ ಒಂದು ಐರನ್ ಪಿಲ್ಲರ್ ಇದೆ 7.2 ಮೀಟರ್ಸ್, ಅದು ಇದೀವರೆಗೂ ತುಕ್ಕಿಡ್ದಿಲ್ಲ. ಅದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡೋರು ಇನ್ನೂ ಕಂಡಿಡಕ್ಕಾಗ. ಕೈಲಾಸ ಟೆಂಪಲ್ ಮನುಷ್ಯರ ಕೈಲಿ ಈ ಥರ ಒಂದು ಬಿಲ್ಡ್ ಮಾಡೋಕ್ಕಾಗುತ್ತಾ ಅಂತ ಇವಾಗ ಗುಡ್ ಡೌಟ್. ಸೊ ಆ ಥರದ್ದು ಒಂದು ಟೆಂಪಲ್ ಬಿಲ್ಡ್ ಮಾಡಿದೆ ಬರೀ ಒಂದು ಕಲ್ಲಲ್ಲಿ. ಸೊ ಈ ಥರ ಎಲ್ಲ ಕ್ಷೇತ್ರದಲ್ಲೂ ಇಷ್ಟೊಂದು ನಾಲೆಡ್ಜ್ ಇದ್ದಿದ್ದು ನಮ್ಮ ಇಂಡಿಯನ್ಸ್ಗೆ, ವೇರ್ ಡು ದೇ ಫೈಲ್ಡ್ ಟು ಟ್ರಾನ್ಸ್ಫಾರ್ಮ್ ದಟ್ ನಾಲೆಡ್ಜ್ ಟು ಅಸ್? ಆ ನಾಲೆಡ್ಜನ್ನು ನಮಗೆ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಯಾಕೆ ಆಗಲಿಲ್ಲ? ನಿಮ್ಗೆ ಇದ್ರ ಬಗ್ಗೆ ತಿಳಿಬೇಕಂದ್ರೆ ಫಸ್ಟ್ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅಂತ ತಿಳಿಬೇಕು. ಸೊ ಈ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ 2 ಸಿಸ್ಟಮ್ಸ್ ಇದ್ದು, ಒಂದು ವೇದಿಕ್ ಮತ್ತೆ ಬುದ್ಧಿಸ್ಟ್ ಅಂತ. ಸೊ ಈ ವೇದಿಕ್ ಬಂದ್ಬಿಟ್ಟು ಸಾಂಸ್ಕೃತ್ ಆಸ್ ಅ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು. ಸೊ ಈ ಬುದ್ಧಿಸ್ಟ್ ಅವರು ಪಾಲಿ ಅಂತ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ. ಓಕೆ, ಸೊ ಇವೆರಡರ ಮೈನ್ ಫೋಕಸ್ ಏನು ಅಂದ್ರೆ ಸ್ಟೂಡೆಂಟ್ಸ್ಗೆ ಎಥಿಕ್ಸ್ ಹೇಳ್ಕೊಡ್ಬೇಕು. ಓಕೆ, ಸೊ ಡಿಸಿಪ್ಲಿನ್ ಹೆಂಗಿರಬೇಕು, ಸೆಲ್ಫ್ ರಿಲಿಯನ್ಸ್ ಹೆಂಗಿರಬೇಕು, ಓಕೆ, ಸೊ ಈ ಮೆಂಟಲ್ ಹೆಲ್ತ್ ಬಗ್ಗೆ ಮತ್ತೆ ಈ ಟ್ರೂತ್ಫುಲ್ನೆಸ್ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಸೊ ಮತ್ತೆ ಇವರೆಲ್ಲಿ ಆಗಿನ ಟೈಮ್ನಲ್ಲಿ ಕಾಲೇಜು ಸ್ಕೂಲ್ಸ್ ಇವೇನೆ ಇರ್ತಾರೆ. ಸೊ ಇವರೆಲ್ಲಿ ಹೇಳ್ಕೊಡೋರು ಅಂದ್ರೆ ಸೊ ಈ ಗುರುಕುಲು, ಆಶ್ರಮ್ಸ್ ಮತ್ತೆ ಟೆಂಪಲ್, ಸೊ ಇಲ್ಲೇ ಹೇಳ್ಕೊಡ್ತಾರೆ. ಸೊ ಒಂದ್ಸತಿ ಸ್ಟೂಡೆಂಟ್ ಈ ಗುರುಕುಲ ಆಗ್ಲಿ ಆಶ್ರಮ ಆಗ್ಲಿ ಬಂದ್ರೆ ಮತ್ತೆ ಅದು ಮುಗಿಯೋವರೆಗೂ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಓಕೆ, ಸೊ 10 ರಿಂದ 12 ವರ್ಷ ಇರ್ತಾ ಇದ್ರು ಡ್ಯೂರೇಷನ್. ಸೊ ಇದು ಮುಗಿಯೋವರೆಗೂ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಮತ್ತೆ ಇಲ್ಲಿ ಯಾವುದೇ ರೀತಿ ಫೀಸ್ ಸ್ಟ್ರಕ್ಚರ್ ಏನಿರಲಿಲ್ಲ. ಓಕೆ, ಸೊ ಇದೆಲ್ಲ ಫ್ರೀ ಆಗೇ ಹೋಗ್ತಾ ಇದ್ರು. ಸೊ ಇದಕ್ಕೆಲ್ಲ ರಾಜರು ಮತ್ತೆ ಬೇರೆ ಸಾಹುಕಾರರು ಫಂಡಿಂಗ್ ಕೊಡ್ತಾ ಇದ್ರು. ಓಕೆ, ಸೊ ಅದ್ರ ಮೇಲೆ ಈ ಗುರುಕುಲ ಆಶ್ರಮ್ಸ್ ಇವೆಲ್ಲ ನಡೀತಾ ಇತ್ತು. ಮತ್ತೆ ಎಲ್ಲ ಊರಿಂದ ಸ್ವಲ್ಪ ಆಚೆ ಇರ್ತಾ ಇದ್ರು. ಓಕೆ, ಸೊ ಊರು ಒಳಗಡೆ ಇರ್ತಾ ಇರಲಿಲ್ಲ. ಸೊ ಊರಿಂದ ಸ್ವಲ್ಪ ಆಚೆ ಇರ್ತಾ ಇತ್ತು. ಸೊ ಮೋಸ್ಟ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಇರ್ತಾ ಇತ್ತು. ಯಾವುದೇ ರೀತಿಯ ರೂಮ್ಸ್ ಇವೇನಿರ್ತಾ ಇರಲಿಲ್ಲ. ಸೊ ಮರಗಳ ಕೆಳಗಡೆ ಅಲ್ಲಿ ಇಲ್ಲಿನೇ ಪಾಠ ಮಾಡ್ತಾ ಇದ್ರು ಗುರುಗಳು. ಓಕೆ, ಸೊ ಈ ಟೈಮಲ್ಲಿ ಗುರು ಮತ್ತೆ ಶಿಷ್ಯರ ಬಗ್ಗೆ ಒಳ್ಳೆ ಬಾಂಡಿಂಗ್ ಚೆನ್ನಾಗಿರ್ತಾ ಇತ್ತು. ಓಕೆ, ಸೊ ಶಿಷ್ಯರು ಒಳ್ಳೆ ಗುರು ಬಗ್ಗೆ ಒಳ್ಳೆ ರೆಸ್ಪೆಕ್ಟ್ ಇರ್ತಾ ಇತ್ತು ಅವಾಗ. ಸೊ ಈಗಿನ ತರ ಇರ್ತಾ ಇರಲಿಲ್ಲ ಅವಾಗ. ಸೊ ಅವಾಗ ಒಂದು ಇವ್ರ ಮೇನ್ ಏಮ್ ಏನಾಗಿತ್ತು ಅಂದ್ರೆ ಒಂದು ಸ್ಟೂಡೆಂಟ್ ಹೆಂಗ್ ತಯಾರು ಮಾಡ್ತಾ ಇರೋ ಅಂತೆ, ಒಳ್ಳೆ ಕ್ಯಾರೆಕ್ಟರ್ ಇರುವಂತವನು, ಒಳ್ಳೆ ಪರ್ಸನಾಲಿಟಿ ಇರುವಂತವನು, ಮತ್ತೆ ಅವ್ನಿಗೆ ಇಲ್ಲಿಂದ ಮುಂದೆ ಹೋದ್ಮೇಲೆ ಪ್ರಪಂಚಕ್ಕೆ ಹೋದ್ಮೇಲೆ ಯಾವುದೇ ತರ ಸಿಚುಯೇಷನ್ ಬಂದ್ರು ಅವ್ನು ಫೇಸ್ ಮಾಡೋ ತರ ಪ್ರಿಪೇರ್ ಮಾಡಿ. ಸೊ ಇಲ್ಲಿ ಗೌರ್ಮೆಂಟ್ ಆಗ್ಲಿ ಇಲ್ಲ ರಾಜರೇ ಆಗ್ಲಿ ಕರಿಕ್ಯುಲಮ್ ಬಗ್ಗೆ ಇದ್ರ ಮೇಲೆ ಇನ್ವಾಲ್ವ್ಮೆಂಟ್ ಇರ್ತಾ ಇರಲಿಲ್ಲ. ಓಕೆ, ಸೊ ಇಲ್ಲಿ ಈ ಕರಿಕ್ಯುಲಮ್ ಮೇನ್ ಏನಿರೋದು ಅಂದ್ರೆ 4 ವೇದಾಸ್ ಮತ್ತೆ 6 ವೇದಾಂಗಾಸ್, ಉಪನಿಷತ್ತು, ದೋಷನಾಸು, ತರ್ಕಶಾಸ್ತ್ರ. ಸೊ ಇದ್ರ ಬಗ್ಗೆ ಎಲ್ಲ ಕರಿಕ್ಯುಲಮ್ ಅಲ್ಲಿ ಇವೆಲ್ಲ ಇರ್ತಾ ಇತ್ತು. ಸೊ ಇಲ್ಲಿ ಮೆಥಡ್ ಹೆಂಗಿರ್ತಾ ಇತ್ತು ಅಂದ್ರೆ, ಸೊ ಯಾವುದೇ ರೀತಿ ಬುಕ್ ಪೆನ್ ಇವೇನು ಇರ್ತಾ ಇರಲಿಲ್ಲ. ಸೊ ಗುರುಗಳು ಓರಲ್ ಆಗಿ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಮೆಮೊರೈಸ್ ಮಾಡ್ತಾ ಇದ್ರು. ಪ್ರತಿಯೊಬ್ಬ ಸ್ಟೂಡೆಂಟ್ ಪ್ರತಿಯೊಂದನ್ನು ಮೆಮೊರೈಸ್ ಮಾಡ್ತಾ ಇದ್ರು. ಅಲ್ಲಿ ಅವರೇ ಹೊಸ ಟೆಕ್ನಿಕ್ಸ್ ಕಲ್ತ್ಕೊಂತಾ ಇದ್ರು, ಯಾವ ತರ ಕಲಿಬಹುದು ಇದೆಲ್ಲ ಅಂತ. ಮತ್ತೆ ಇಲ್ಲಿ ಮೇನ್ ಪ್ರಾಕ್ಟಿಕಲ್ ನಾಲೆಡ್ಜ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ರು. ಸೊ ಇನ್ನೊಂದೇನು ಅಂದ್ರೆ ಗುರುಗಳು ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಶಿಷ್ಯರು ಇರ್ತಾರಲ್ಲ ಸ್ಟೂಡೆಂಟ್ಸ್, ಸೊ ಅವರು ಮತ್ತೆ ಅವರಲ್ಲಿ ಅವರೇ ಡಿಸ್ಕಸ್ ಮಾಡ್ತಾ ಇದ್ರು. ಓಕೆ, ಒಂದು ಡಿಬೇಟ್ ತರ. ಸೊ ಇಲ್ಲಿಂದ ಇನ್ನೂ ತುಂಬಾ ಜಾಸ್ತಿ ಕಲಿತಾ ಇದ್ರು. ಓಕೆ, ಅವರಲ್ಲಿ ಅವರೇ ಡಿಬೇಟ್ ಮಾಡ್ಕೊಂಡು ಓನ್ ಐಡಿಯಾಸ್ ಮಾಡ್ಕೊಂಡು. ಸೊ ಇಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ತುಂಬಾ ಆದ್ಯತೆ ಇರ್ತಾರೆ. ಮತ್ತೆ ಅವರು ಸೆಮಿನಾರ್ಸ್ ಕೊಡೋದಾಗ್ಲಿ, ಡಿಬೇಟ್ ಮಾಡೋದಾಗ್ಲಿ, ಇದಕ್ಕೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಈ ತರ ಈ ಓಲ್ಡ್ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮ್ ಅನ್ನೋದು ನಡೀತಾ ಇತ್ತು. ಓಕೆ, ಸೊ ಇಲ್ಲಿ ಮೈನ್ 2 ಇನ್ಸ್ಟಿಟ್ಯೂಟ್ಸ್ ಇದಾವೆ, ತಕ್ಷಶಿಲಾ ಮತ್ತೆ ನಳಂದ ಯೂನಿವರ್ಸಿಟೀಸ್ ಅಂತ. ಓಕೆ, ಸೊ ಇವೆರಡು ಏನಂದ್ರೆ ಒಂಥರ ಹೈಯರ್ ಎಜುಕೇಶನ್ ತರ. ಓಕೆ, ಸೊ ಒಂದ್ಸತಿ ಈ ಗುರುಕುಲ ಇವೆಲ್ಲ ಆದ್ಮೇಲೆ ಸೊ ಬೇರೆ ಬೇರೆ ಕಂಟ್ರಿಗಳಿಂದ ಕೂಡ ಈ ನಳಂದ ಮತ್ತೆ ಈ ಟೆಕ್ಸ್ಟೈಲ್ ಯೂನಿವರ್ಸಿಟಿಗೆ ಇಲ್ಲಿ ಬಂದು ಓದ್ಕೊಂತ ಇದ್ರು. ಸೊ ಈ ತರ ನಮ್ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮ್ಸ್ ನಡೀತಾ ಇತ್ತು. ಸೊ ಇದಾದ್ಮೇಲೆ ಒಂದು 18th ಸೆಂಚುರಿ ಟೈಮಲ್ಲಿ, ಸೊ ಈ ಟೈಮ್ಸ್ ಅಲ್ಲಿ ಮುಗಲ್ಸ್ನ ಇಂಡಿಯನ್ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆಗಿನ ಟೈಮಲ್ಲಿ ಈ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಯ್ತು. ಸೊ ಮುಗಲ್ಸ್ ನಮ್ಮ ಇಂಡಿಯನ್ ರಾಜರಿಗೆ ಅಟ್ಯಾಕ್ ಮಾಡೋ ಸ್ಟಾರ್ಟ್ ಆದ್ಮೇಲೆ ಸೊ ಈ ತರ ಈ ಗುರುಕುಲ್ಸ್ಗೆ ಇವಕ್ಕೆಲ್ಲ ಫಂಡಿಂಗ್ಸ್ ಬರೋ ಸ್ಟಾಪ್ ಆಯ್ತು. ಸೊ ಹಿಂಗೆ ಈ ಗುರುಕುಲಸು ಆಶ್ರಮ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಯ್ತು. ಓಕೆ, ಸೊ ಈ ಟೈಮಲ್ಲಿ ಮುಗಲ್ಸ್ ಅವ್ರದೇ ಒಂದು ಹೊಸ ಎಜುಕೇಶನ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡಿ ಇದನ್ನ ಮಡಿವಲ್ ಎಜುಕೇಶನ್ ಸಿಸ್ಟಮ್ಸ್ ಅಂತ ಕರೀತೀವಿ. ಸೊ ಇವ್ರ ಮೇನ್ ಏಮ್ ಏನಾಗಿತ್ತು ಅಂದ್ರೆ ಇಸ್ಲಾಂನ ಸ್ಪ್ರೆಡ್ ಮಾಡಕ್ಕೆ ಇವ್ರು ತುಂಬಾ ಆದ್ಯತೆ ಕೊಡ್ತಾ ಇದ್ರು. ಸೊ ಇವ್ರ ಕರಿಕ್ಯುಲಮ್ ಅಲ್ಲೂ ಕೂಡ ಕುರಾನ್ ಅನ್ನೋದನ್ನ ಇನ್ಕ್ಲೂಡ್ ಮಾಡಿದ್ರು. ಓಕೆ, ಸೊ ಪ್ರತಿಯೊಬ್ರು ಈ ಕುರಾನ್ನ ಕಲಿಯಲೇಬೇಕಾಗಿತ್ತು ಅವಾಗ ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಓದ್ತಾ ಇರೋರು. ಸೊ ಮತ್ತೆ ಇವ್ರ ಮೇನ್ ಏಮ್ ಏನು ಅಂದ್ರೆ
ಪ್ರತಿಯೊಬ್ಬರನ್ನು ರಿಲಿಜಿಯಸ್ ಮೈಂಡೆಡ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದೇ ಇವ್ರ ಮೇನ್ ಉದ್ದೇಶ ಆಗಿದೆ. ಸೊ ಈ ಟೈಮಲ್ಲಿ ಅರಬಿಕ್ ಮತ್ತೆ ಪರ್ಷಿಯನ್ ಭಾಷೆ, ಓಕೆ, ಸೊ ಈ ಎರಡು ಭಾಷೆನ ಯೂಸ್ ಮಾಡಿ ಐ ಮೀನ್ ಆಸ್ ಅ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಿ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾರೆ. ಸೊ ಇದಾದ್ಮೇಲೆ, ಸೊ ಈ ಮುಘಲ್ಸ್ರದೆಲ್ಲ ಆಳಿದ್ದಾದ್ಮೇಲೆ 1830s ಅನ್ಕೋತೀನಿ. ಸೊ ಈ ಟೈಮಲ್ಲಿ ಏನಾಯ್ತು ಅಂದ್ರೆ, ಸೊ ಈ ಮುಘಲ್ಸ್ರ ಮೇಲೆ ಯುದ್ಧ ಮಾಡಿ ಗೆದ್ದು ಸೊ ಈ ಬ್ರಿಟಿಷ್ ಕಾಲನೈಸೇಷನ್ ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ. ಓಕೆ, ಸೊ ಅವಾಗ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡಿ. ಸೊ ಇವ್ರ ಮೇನ್ ಏಮ್ ಏನಾಗಿತ್ತು ಅಂದ್ರೆ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡೋದಾಗಿ. ಅದಾದ್ಮೇಲೆ ಮತ್ತೆ ಇನ್ನೊಂದೇನು ಅಂದ್ರೆ ಇವ್ರಿಗೆ ಆಗ್ತಾನೆ ಟೆಕ್ನಾಲಜಿ ಇವೆಲ್ಲ ಸ್ಟಾರ್ಟ್ ಆಗ್ತಾ ಬರ್ತಾ ಇತ್ತು. ಓಕೆ, ಟೆಕ್ನಾಲಜಿ ಇವೆಲ್ಲ ಎವಲ್ಯೂಷನ್ ಆಗ್ತಾ ಇತ್ತು. ಸೊ ಇವ್ರಿಗೆ ತುಂಬಾ ಜನ ಸ್ಲೇವ್ಸ್ ಬೇಕಾಗಿತ್ತು. ಓಕೆ, ಸೊ ಈ ಮೇನ್ ಇವ್ರ ಎಜುಕೇಶನ್ ಸಿಸ್ಟಮ್ ಏನ್ ಮಾಡೋದು ಅಂದ್ರೆ ಈ ಕ್ರಿಯೇಟಿವ್ ಥಿಂಕಿಂಗ್ ಪವರ್ನ ಕಮ್ಮಿ ಮಾಡೋ ತರನೇ ಇವರು ಡಿಸೈನ್ ಮಾಡಿದ್ರು ಇವ್ರ ಸಿಸ್ಟಮ್. ಸೊ ಪ್ರತಿಯೊಬ್ರು ಒಂದು ಸ್ಲೇವ್ ಆಗೇ ಹೊರಗೆ ಹೋಗ್ಬೇಕು ಅನ್ನೋದೇ ಇವ್ರ ಮೇನ್ ಆಬ್ಜೆಕ್ಟಿವ್ ಆಗಿತ್ತು ಈ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್. ಇವಾಗೂ ನೀವು ಅನ್ಕೊಂಡ್ರೆ ಇವಾಗ ಇನ್ನೂ ಅದೇ ತರ ಇದೆ. ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಸೊ ಸ್ವಾತಂತ್ರ್ಯ ಬಂತು 1947 ಅಲ್ಲಿ ಸ್ವಾತಂತ್ರ್ಯ ಬಂತು. ಆದ್ರೆ ಇವ್ರೇನು ಅಷ್ಟು ಚೇಂಜ್ ಏನ್ ಮಾಡಿರಲಿಲ್ಲ. ಓಕೆ, ಸೊ ಫಸ್ಟ್ ಇಂಗ್ಲಿಷ್ ಮಾತ್ರ ಇತ್ತು ಆಸ್ ಎ ಸ್ಪೀಕಿಂಗ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಬಂದ್ಮೇಲೆ ಸ್ವಾತಂತ್ರ್ಯ ಬಂದ್ಮೇಲೆ ಏನಾಯ್ತು ಅಂದ್ರೆ, ಸೊ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಎಜುಕೇಶನ್ ಪ್ರೊವೈಡ್ ಮಾಡೋ ತರ ಚೇಂಜ್ ಮಾಡಿದ್ರು ಅಷ್ಟೇ. ಓಕೆ, ಸೊ ಅವಾಗ ಹೆಂಗಿದ್ರು ಡಿಮ್ಯಾಂಡ್ ಇತ್ತು ಈ ಕೆಲಸಗಳಿಗೆಲ್ಲ. ಸೊ ಮತ್ತೆ ಈ ಓಲ್ಡ್ ಏನ್ಷಿಯಂಟ್ ಎಜುಕೇಶನ್ ಸಿಸ್ಟಮ್ನು ತರಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಆಲ್ರೆಡಿ 300-400 ವರ್ಷ ಆಗ್ಬಿಟ್ಟಿತ್ತು. ಓಕೆ, ಸೊ ಅದೆಲ್ಲ ಎರಾಡಿಕೇಟ್ ಆಗ್ಬಿಟ್ಟಿತ್ತು. ಸೊ ಅದನ್ನ ಮತ್ತೆ ತರಕ್ಕೆ ಹೆಂಗಿದ್ರು ಆಗ್ತಾ ಇಲ್ಲ ಅಂತ ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಸೊ ನೀವು ಇವಾಗ ಅಬ್ಸರ್ವ್ ಮಾಡೋದು ಬೇಕಾದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ನೂ ಆಗ್ಲಿ ಒಬ್ಬ ಒಳ್ಳೆ ಕೆಲಸಗಾರನಾಗಿ ತಯಾರು ಮಾಡ್ತಾವ್ರೆ ಹೊರತು ಸೊ ಏನಾಗ್ಲಿ ಕ್ರಿಯೇಟ್ ಮಾಡೋದಾಗ್ಲಿ ಬಿಲ್ಡ್ ಮಾಡೋದಾಗ್ಲಿ ಈ ಸ್ಕೂಲ್ಸ್ ಕಾಲೇಜಸ್ ತಯಾರು ಮಾಡ್ತಾ ಇಲ್ಲ. ಸೊ ಇನ್ನೊಂದೇನಂದ್ರೆ ಇವಾಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ, ಈ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದ್ರು ಅಂದ್ರೆ ಯಾವ್ದೇ ರೀತಿ ಸ್ಪಿರಿಚುಯಾಲಿಟಿ ಇಲ್ಲ ಇವಾಗ. ಓಕೆ, ಮತ್ತೆ ಮೆಂಟಲ್ ಹೆಲ್ತ್ ಬಗ್ಗೆ ಆದ್ಯತೆ ಕೊಡ್ತಾ ಇಲ್ಲ. ಓಕೆ, ಬರೀ ಓದೋದು ಸ್ಕೋರ್ ಇದ್ರ ಬಗ್ಗೆನೇ ಫೋಕಸ್ ಮಾಡ್ತಾವ್ರೆ. ಮೆಂಟಲ್ ಹೆಲ್ತ್ ಬಗ್ಗೆ ಫೋಕಸ್ ಇಲ್ಲ. ಟ್ರೂತ್ಫುಲ್ನೆಸ್, ಡಿಸಿಪ್ಲಿನ್ ಇದ್ರ ಬಗ್ಗೆ ಏನು ಹೇಳ್ಕೊಡ್ತಾ ಇಲ್ಲ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಮಾರಲ್ ವ್ಯಾಲ್ಯೂಸ್ ಅಂದ್ರೆ ಏನಿರ್ತಾ ಇರಲ್ಲ. ಮಾರಲ್ ಸೈನ್ಸ್ ಅಂತ ಒಂದು ಬುಕ್ ಇರ್ತಾ ಇತ್ತು. ಓಕೆ, ಅದಕ್ಕೆ ಯಾರು ಟೀಚರ್ಸ್ ಏನಿರ್ತಾರಲ್ಲ ಒಂದು ಬುಕ್ ಕೊಡ್ತಾ ಇದ್ರು. ಯಾಕಂದ್ರೆ ಅದಕ್ಕೇನು ಮಾರ್ಕ್ಸ್ ಇರ್ತಾ ಇರಲ್ಲ, ಏನೆಲ್ಲ ಒಂದು ಬುಕ್ ಕೊಡೋರು ಒಂದು ಓದ್ಕೊಡ್ರಿ ಅಂತ ಹೇಳ್ಬಿಡ್ತಾರೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇವಾಗ. ಸೊ ಈಗಿನ ಕಾಲದಲ್ಲಿ 9 to 5 ಜಾಬ್ ಮಾಡಕ್ಕೇನೆ ಸ್ಟ್ರೆಸ್, ಪ್ರೆಷರ್ ಅಂತ ಹೇಳ್ತಾರೆ. ಓಕೆ, ಸೊ ಆಗಿನ ಕಾಲದಲ್ಲಿ ಒಳ್ಳೆ ಟೆಂಪಲ್ಸ್ ಇವನ್ನ ಬಿಲ್ಡ್ ಮಾಡಕ್ಕೆ ಕೆಲಸದವ್ರು ತುಂಬಾ ಜನ ಕೆಲಸ ಇರಬೇಕಾಗಿತ್ತು. ಮತ್ತೆ ಆ ಕೆಲಸ ಮಾಡಕ್ಕೂ 10 hours 12 hours ಮೇಲೆ ಕೆಲಸ ಮಾಡ್ತಾ ಇದ್ರು. ಯಾವುದೇ ರೀತಿಯಾಗ್ಲ ಸ್ಟ್ರೆಸ್, ಪ್ರೆಷರ್ ಇವೇನ್ ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಬರೀ ಏನ್ ಬುಕ್ ಅಲ್ಲಿ ಅದು ಮಾತ್ರ ಹೇಳ್ಕೊಡ್ತಾ ಇರ್ಲಿಲ್ಲ. ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳ್ಕೊಡೋರು, ಡಿಸಿಪ್ಲಿನ್ ಬಗ್ಗೆ ಹೇಳ್ಕೊಡೋದು, ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ಕೊಡೋರು. ಸೊ ಆದ್ರೆ ಇವಾಗ ನೋಡಿದ್ರೆ ಸ್ಟೂಡೆಂಟ್ಗೆ ಮೇನ್ ಏನಂದ್ರೆ ಅವ್ರು ಪ್ರಪಂಚದಲ್ಲಿ ಹೆಂಗ್ ಬದುಕಬೇಕು ಅಂತಾನೆ ಹೇಳ್ಕೊಡ್ತಾ ಇಲ್ಲ. ಎಷ್ಟೊಂದ್ ಜನ ಆತ್ಮಹತ್ಯೆ ಮಾಡ್ಕೊಂತವ್ರು, ಏನು ಅದು ಸ್ಕೋರ್ಸ್ ಚೆನ್ನಾಗ್ ಬಂದಿಲ್ಲ. ಸೊ ಇವಾಗ ಇದನ್ನೆಲ್ಲ ಕೇಳಿಸ್ಕೊಬಿಟ್ಟು ಯಾರನ್ನ ಬ್ಲೇಮ್ ಮಾಡೋಣ, ಬ್ರಿಟಿಷರ್ನ ಬ್ಲೇಮ್ ಮಾಡೋಣ, ಇಲ್ಲಾಂದ್ರೆ ಮುಘಲ್ಸ್ನ ಬ್ಲೇಮ್ ಮಾಡೋಣ, ನಮ್ಮ ಟೀಚರ್ಸ್ನ ಬ್ಲೇಮ್ ಮಾಡೋಣ. ಸೊ ಯಾರನ್ನ ಬ್ಲೇಮ್ ಮಾಡೋದು ಏನೂ ಬರಲ್ಲ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಇವಾಗ ನೀವ್ ಹೆಂಗಿದ್ರು ಇದನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಇಬ್ರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದನ್ನ ನಾವೇನ್ ಕಲ್ತ್ಕೊಬೇಕು ಅಂದ್ರೆ ಮೇನು, ಸೊ ಫಸ್ಟ್ ಒನ್ ನೋಡ್ಬಿಟ್ಟು, ಸೊ ನೀವು ಈ ಸ್ಕೂಲ್ಸ್ ಕಾಲೇಜ್ ಹಂಗೆ ಬಿಡೋಕ್ಕಾಗಲ್ಲ. ಓಕೆ, ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಲೇಬೇಕು, ದಟ್ ಇಸ್ ಫೈನ್. ಓಕೆ, ಯಾಕಂದ್ರೆ ಅದಷ್ಟು ಟೈಮು ಏನು ತಗೊಳಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ಎಕ್ಸಾಮ್ ದಿನ 2 ದಿನ ಓದ್ತೀವಿ ಅಷ್ಟೇ, ಒಬ್ಬರು 1 ದಿನ ಓದ್ತಾರೆ. ಓಕೆ, ಸೊ ಅಷ್ಟು ಟೈಮ್ ಅದಕ್ಕೆ ಕೊಡ್ರಿ. ಓಕೆ, ಆರಾಮ್ಸೆ ಜಸ್ಟ್ ಪಾಸ್ ಆಗ್ಬಿಟ್ರೆ ಅಷ್ಟೇ. ಸೊ ಇನ್ನು ಮಿಕ್ಕಿ ಟೈಮಲ್ಲಿ ನೀವೇನು ಮಾಡಬೇಕು ಅಂದ್ರೆ ಈ ಬೇರೆದ್ರ ಬಗ್ಗೆನೂ ಕಲಿತಾ ಇರಬೇಕು. ಓಕೆ, ಮೆಂಟಲ್ ಹೆಲ್ತ್ ಬಗ್ಗೆ ಕಲಿತಾ ಇರಬೇಕು, ಡಿಸಿಪ್ಲಿನ್ ಆಗಿರೋದು ಹೆಂಗೆ ಕಲಿಬೇಕು, ಕನ್ಸಿಸ್ಟೆಂಟ್ ಆಗಿರೋದು ಹೆಂಗೆ ಕಲಿಬೇಕು. ಓಕೆ, ಸೊ ನಮ್ಮ ಬ್ರೈನ್ ಹೆಂಗ್ ವರ್ಕ್ ಆಗ್ತಿದೆ, ನ್ಯೂರಾನ್ಸ್ ಹೆಂಗ್ ವರ್ಕ್ ಆಗ್ತವೆ. ಓಕೆ, ನಾವೇನಾದ್ರೂ ಅಡಿಕ್ಟ್ ಹೆಂಗ್ ಆಗ್ತೀವಿ. ಸೊ ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಡಾಗ ಅದರಿಂದ ದೂರ ಇರೋದು ಹೆಂಗೆ, ಅದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಾಗ್ತದೆ. 4-5 ಗಂಟೆ ಕೆಲಸ ಮಾಡೋರ್ಗೆ ಇವಾಗ ಸ್ಟ್ರೆಸ್ ಬರ್ತಾ ಇದ್ರೆ ಇನ್ ಯಾವ ತರ ಇದೆ ನಮ್ಮ ಸಿಸ್ಟಮ್ ಅಂತ ನೀವೇ ಅರ್ಥ ಮಾಡಿ. ಸೊ ಯಾರನ್ನೋ ಬ್ಲೇಮ್ ಮಾಡೋದು ಏನೂ ಬರಲ್ಲ. ಓಕೆ, ಸೊ ಅದರಿಂದ ನಾವೇನ್ ಚೇಂಜ್ ಆಗ್ಬೇಕು ಅನ್ನೋ ನಾವು ತಿಳ್ಕೊಂಡು ಚೇಂಜ್ ಆದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ, ತಿಳ್ಕೊಂಡು ಕಲ್ತ್ಕೊಂಡೋಗಿದ್ರೆ ಕಲ್ತ್ಕೊಳ್ರಿ, ಇಲ್ಲ